ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗಿದ್ದೀನಿ ಇವತ್ತು. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ಗಳನ್ನ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ನನ್ನ ವೀಡಿಯೋಸ್ಗಳು ನೋಡಿ. ಆಮೇಲೆ ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೆಲ್ಕಮ್ ಬ್ಯಾಕ್. ಇವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಪ್ಪ ಅಂತಂದರೆ ಇವತ್ತು ನನ್ನ ಹಸ್ಬೆಂಡ್ಗೆ ಏನೋ ಒಂದು ಸ್ಪೆಷಲ್ ಆಗಿರೋ ಒಂದು ಫುಡ್ನ ಮಾಡಿಕೊಡ್ಬೇಕು ಅಂತ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂತಂದರೆ ಸ್ಪೆಷಲ್ ಫುಡ್ ಇದೆ, ಕೊರಿಯನ್ ಹಾಟ್ ಮ್ಯಾಗಿನ ಮಾಡಿಕೊಡೋಣ ಅಂತ. ಬಿಕಾಸ್ ಇದು ನಾನು ತಿಂದಿದ್ದೀನಿ, ತುಂಬ ಅಂದರೆ ತುಂಬ ಸ್ಪೈಸಿಯಾಗಿ ಖಾರವಾಗಿತ್ತು. ನನಗೆ ಚೆನ್ನಾಗಿತ್ತು, ಬಟ್ ಅವರು ಯಾವತ್ತೂ ಟೇಸ್ಟ್ ಮಾಡಿಲ್ಲ ಇದನ್ನು. ಅದಕ್ಕೇ ಇದನ್ನು ಮಾಡಿಬಿಟ್ಟು ಯಾವ ಥರ ಅವ್ರಿಗೆ ಖಾರ ಅಂದರೆ ಆಗೋದೇ ಇಲ್ಲ. ಖಾರ ಅಷ್ಟು ತಿನ್ನಲ್ಲ ಅಂತಲ್ಲ, ಅಷ್ಟು ತಿನ್ನಲ್ಲ, ನನ್ನಷ್ಟು ತಿನ್ನಲ್ಲ. ಸೊ ಅದಕ್ಕೇ ಇದನ್ನು ಅವರಿಗೆ ಮಾಡಿಕೊಡ್ತಾಯಿದ್ದೀನಿ. ನನ್ನ ಹತ್ರ ಇವಾಗ 2 ಇದೆ ಪ್ಯಾಕೆಟು. ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ 2 ಹೆವಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಬ್ಬರಿಗೆ. ನಾನೇನಪ್ಪ ಅಂದ್ಕೊಂಡೆ, ನನ್ನ ತಮ್ಮ ಅವರೆಲ್ಲರೂ ಇರ್ತಾರೆ, ಅವಾಗ ಮಾಡ್ಕೊಡೋಣ, ಖಾರ ಅಲ್ವಾ, ಸ್ವಲ್ಪ ತಿಂತಾರೆ ಅಂತ. ಬಟ್ ಯಾರಿಲ್ಲ, ನಾವಿಬ್ಬರೇ. ಅದಕ್ಕೆ ಒಂದು ಓಕೆ ಅನಿಸುತ್ತೆ, ಯಾಕಂದರೆ ತಿನ್ನಲ್ಲ, ಆಮೇಲೆ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಲ್ವಾ. ಅದಕ್ಕೆ ಒಂದು ಮಾಡ್ತೀನಿ. ಇದು ವೆಜ್, ನಾನ್ ವೆಜ್ ಅಲ್ಲ, ವೆಜ್ ಇದು. ಮಾಡೋಣ ಇವಾಗ. ಯಾವ ರೀತಿ ಮಾಡೋದು ಅಂತ ಎಲ್ಲ ಇಲ್ಲಿ ಓದ್ಕೊಂಡಿದ್ದೀನಿ. ಇವಾಗ ಅದೇ ರೀತಿ ಮಾಡೋಣ. ಮಾಡಿಬಿಟ್ಟು ನಮ್ಮ ಯಜಮಾನರಿಗೆ ಟೇಸ್ಟ್ ಮಾಡಿಸೋಣ. ಅವ್ರದ್ದು ರಿಯಾಕ್ಷನ್, ಖಾರದ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ, ಬನ್ನಿ. ಇವಾಗ ಇದು ಚಿಕ್ಕ ಬಾಣಲಿ ತಗೊಂಡಿದ್ದೀನಿ. ಈ ಚಿಕ್ಕ ಬಾಣಲಿ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಡು ಇವಾಗ ಸ್ವಲ್ಪ ಮಾಡ್ತಿರೋದಲ್ವಾ, ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಗಟ್ಟಿಗೆ ಬೇಡ, ತೆಳ್ಳಗಿರಲಿ. ಆಮೇಲೆ ಗಟ್ಟಿಗೆ ಆಗೇ ಆಗುತ್ತೆ. ಸ್ವಲ್ಪ ಜಾಸ್ತಿ ನೀರು ಇದ್ದೀನಿ, ಒಂದಕ್ಕೆ ಇದು ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಒಂದು ನಿಮಿಷ ಉಪ್ಪು ತರ್ತೀನಿ. ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತೀನಿ. ಅದರಲ್ಲಿ ಸ್ವಲ್ಪ ಅವತ್ತು ನಾನು ಮಾಡಿದಾಗ ಉಪ್ಪು ಹಾಕಿರಲಿಲ್ಲ, ಸ್ವಲ್ಪ ಸಪ್ಪೆ ಅನ್ನಿಸ್ತಿತ್ತು. ಸೊ ಅದಕ್ಕೇ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು. ಅಲ್ಲೆಲ್ಲ ತೋರಿಸ್ಬೇಡ ರೀ. ಇದು ಚೆನ್ನಾಗಿ ಕುದಿಬೇಕಾದಾಗ ಇದನ್ನು ಕಟ್ ಮಾಡಿ ಇಟ್ಕೊತೀನಿ. ಇದು ನಾನು ಟೇಸ್ಟ್ ಮಾಡಿದ್ದೀನಿ, ಅವಾಗ ತೋರಿಸ್ಬಿಟ್ಟು ಯಾವ ಥರ ಇರುತ್ತೆ. ಆ್ಯಕ್ಚುಲಿ 2 ಹಾಕಬೇಕಿತ್ತು ಅಂತ ಅನ್ನಿಸ್ತೈತೆ, ಬೇಡ ಒಂದರಲ್ಲೇ ಮಾಡಲಿ. ಇದು ಬಂದ್ಬಿಟ್ಟು ವೆಜ್ಜೀಸ್ ಅಂತೆ, ಇದರಲ್ಲೇ ಅಡಗಿರೋದು. ಇದ್ರದ್ದು ರಹಸ್ಯ, ಹಾಟ್ ರಹಸ್ಯ, ಇದರಲ್ಲೇ ಜಾಸ್ತಿ ಸ್ಪೈಸಿ ಇರೋದು. ಇಲ್ಲಿ ಇಷ್ಟು. ಇದು ಸ್ವಲ್ಪ ಬಾಯ್ಲ್ ಆದಮೇಲೆ ನಿಮ್ಗೆ ಸಿಗ್ತೀನಿ. ಇಲ್ಲಿ ತೋರಿಸಿ. ಬಾಂಡಿ ಸ್ವಲ್ಪ ಅಲ್ಲೇ ಕುದೀತಾ ಇದೆ, ಇನ್ನು ಸ್ವಲ್ಪ ಜಾಸ್ತಿ ಕುದ್ಮೇಲೆ ನಿಮಗೆ ಸಿಗ್ತೀನಿ. ಆಮೇಲೆ ಕುದ್ಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಇದೆಲ್ಲ ನಾರ್ಮಲ್ ಎಲ್ಲ ಗೊತ್ತಿರುತ್ತೆ, ಬಟ್ ಆದ್ರೂ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ನೋಡಿ ಆಯಿತಾ. ಕುದೀಲಿ, ಆಮೇಲೆ ಸಿಗ್ತೀನಿ. ಆಮೇಲೆ ಸಿಗ್ತದಲ್ಲ, ಏನಪ್ಪ ಇದಾಗೆ ಹೋಯ್ತು. ಇದು ವಾಶ್ ಮಾಡ್ಕೊಂಡು ಕುದ್ದೇ ಬಿಡ್ತು. ಎಷ್ಟು ಫಾಸ್ಟಾಗಿ ಕುದೀತು ನೋಡಿ, ಕುದೀತು. ಒಂದು ಸ್ವಲ್ಪ ಕುದಿಬೇಕಷ್ಟೆ. ಇನ್ನು ಸ್ವಲ್ಪ ಕುದಿದ್ಮೇಲೆ ಇದನ್ನು ಹಾಕ್ತೀನಿ. ಆ್ಯಕ್ಚುಲಿ ಇವಾಗ ಕೇಳ್ಬೋದು ಎಲ್ಲಿ ನಿಮ್ಮ ಯಜಮಾನ್ರು ಅಂತ. ನಮ್ಮ ಯಜಮಾನ್ರು ಇವತ್ತು ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ, ಅದಕ್ಕೆ ಅವ್ರನ್ನೇ ವಿಡಿಯೋಗ್ರಾಫರ್ ಮಾಡಿದ್ದೀನಿ. ಓಕೆ, ಕುದೀತಾ ಇದೆ ನೋಡಿ. ಈಗ ಹತ್ರ ಒಂದು ತೋರಿಸಿದಿ. ಕುದೀತಾ ಇದೆ. ಇವಾಗ ಕೈ ಹಾಕೋದು ಬೇಡ, ಕಣ್ಣಿಗೆ ಕಾಣ್ತೈತೆ. ಜಾಸ್ತಿ ನೀರಾಯ್ತು ತೋರಿಸ್ಕೊತೀನಿ. ಓಕೆ,
ಜಾಸ್ತಿ ನೀರಾದರೂ ಪರವಾಗಿಲ್ಲ, ಅವ್ರಿಗೆ ನೀರು ಕುಡಿಸ್ತೀನಿ. ಇದು ಬೇಯಲಿ ಸ್ವಲ್ಪ. ನೋಡಿ ಕುದೀತೈತೆ. ಇಲ್ಲಿ ಇಡಿ. ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಇನ್ನೊಂದು ಇದು ಈ ಥರನೂ ಮಾಡ್ಬೋದು. ಇನ್ನೊಂದು ಥರ ನೀರಲ್ಲಿ ಹಾಕ್ಬಿಟ್ಟು ಆಮೇಲೆ ಫ್ರೈ ಮಾಡೋದು, ತರಕಾರಿಯನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಬೋದು. ಬಟ್ ನನಗೆ ಇವಾಗ ಟೈಮ್ ಇಲ್ಲ, ಬರೀ ಈ ಥರ ಅಷ್ಟೇ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಅದನ್ನೂ ಅವರು ತಿಂತಾರೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಅಷ್ಟು ಖಾರ ಇರುತ್ತಲ್ವ, ಅವ್ರು ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಗುಕ್ಕೋ 2 ಗುಕ್ಕೋ ಅಷ್ಟು ತಿನ್ನೋದು ಅಂತ ನನ್ನ ಅನಿಸಿಕೆ. ನೋಡೋಣ, ಮಾಡಿ ನಮ್ಮ ಪ್ರಯತ್ನ ನಾವು ಮಾಡೋಣ, ಅವರಿಗೆ ತಿನ್ಸೋಣ ಅಷ್ಟೇ. ಅವ್ರು ತಿಂದರೆ ನಾನು ತಿನ್ಕೊತೀನಿ ಅಷ್ಟೇ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದೆಲ್ಲ ಇದಿನ್ನೂ ಸ್ವಲ್ಪ ಗಟ್ಟಿ ಥರ ಐತೆ. ಕಟ್ ಮಾಡ್ಕೊತೀನಿ, ವೆಜ್ಜೀಸ್ ಕಟ್ ಮಾಡ್ಕೊತ ಇದ್ದೀನಿ. ಇವಾಗ ಕಟ್ ಮಾಡ್ಕೊತಿದ್ದೀನಿ. ಇವಾಗ ಹಾಕಲ್ಲ, ಆಮೇಲೆ ಹಾಕ್ತೀನಿ. ಅದು ಸ್ವಲ್ಪ ಇದಾಗಲಿ. ಅಯ್ಯೋ ಈ ವೆಜ್ಜೀಸ್ ಅಂತಂದರೆ ಯಾವುದೋ ಸೊಪ್ಪು ಕೊಟ್ಟು ಅವತ್ತು ನಾವು ವೆಜ್ಜು ತಿಂದಿದ್ದು. ಅವತ್ತು ನಾನು ನಾನ್ ವೆಜ್ ತಿಂದಿದ್ದು ಮರ್ತೋಗೈತೆ. ಅವತ್ತು ಹಿಂಗಿರಲಿಲ್ಲ. ಏನೋ ಸೊಪ್ಪೆಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಸೊಪ್ಪೆಲ್ಲ ಇದೆ. ಅವತ್ತು ನಾನು ಮಾಡಿದಾಗ ಇದು ನೀರು ಥರ ಇತ್ತಿದೇನೋ, ಒಂಥರ ಪೌಡರ್ ಥರ ಐತೆ. ಅವತ್ತು ನಾನು ತಗೊಂಡೇನು ಬೇರೆ ತಗೊಂಡು ನಾನು ಮರ್ತೋಗೈತೆ. ಅವತ್ತು ಅದು ಯಾವಾಗ ಆಡು ತುಂಬ ದಿನ ಆಯಿತು. ನಮ್ಮ ಮನೆ ಪಕ್ಕದವರು ನಾವು ಮಾಡ್ಕೊಂಡು ತಿಂದಿದ್ವಿ ಫ್ರೆಂಡ್ಸ್. ನಮ್ಮ ಮನೆ ಪಕ್ಕದವರು ತರಿಸಿದ್ರು, ನಾನು ತರಿಸಿರ್ಲಿಲ್ಲ. ಮಾಡ್ಕೊಂಡು ತಿಂದಿದ್ವಿ ಅವತ್ತು. ಇದು ಒಂಥರ ನೀರು ಥರ ಇತ್ತು, ಜೆಲ್ ಥರ. ಇದರ ಎಲ್ಲ ಬೇರೆ ಥರ ಇತ್ತು. ಬಟ್ ಇವಾಗ ಇದು ಪೌಡರ್ ಇದೆ. ಇದೇನೋ ವೆಜ್ಜೀಸ್ ಅಂತ ಏನೇನೋ ಕೊಟ್ಟವ್ರೆ. ಬನ್ನಿ ನೋಡೋಣ. ಅದನ್ನ ತಡೀರಿ, ಸುಡ್ದುಬಿಟ್ಟು ತೋರಿಸ್ತೀನಿ ಹೆಂಗೈತೆ ಅಂತ. ನೀಟಾಗಿ ಇಡೀರಿ ನನ್ನ. ಇಲ್ಲಿ ದಿಸ್ ಇಸ್ ವೆಜ್ಜೀಸ್ ಅಂತೆ. ಈ ಯಾವ ಥರ ವೆಜ್ಜೀಸ್ ಅಂತ ಗೊತ್ತಿಲ್ಲ. ತರಕಾರಿ ಅದೇನೇ ತರಕಾರಿ ನಾನು ಹೇಳ್ತಿರೋದು. ಇದು ನೋಡಿ, ಇದೆ ತರಕಾರಿ. ಇದು ಏನೋ ಸೊಪ್ಪನ್ನು ಹಾಕಿರೋದು ನೋಡೋಣ ಬನ್ನಿ. ಇದಾಗೈತೆ ವೆಜಿಟೇಬಲ್ಗಳದ್ದು. ಇದು ಆ್ಯಕ್ಚುಲಿ ಕೊರಿಯನ್ ಅವ್ರು ತಿನ್ನೋ ವೆಜಿಟೇಬಲ್ಸು, ಅದಕ್ಕೆ ನನಗೆ ಗೊತ್ತಿಲ್ಲ. ಇವ್ರು ಅಲ್ಲಾಡಿಸ್ತವ್ರೆ ವಿಡಿಯೋನ, ನನಗೆ ಗೊತ್ತು ಅದು ಕರೆಕ್ಟಾಗಿ ಗೊತ್ತಾಯಿಲ್ಲ ಅಂತ. ಯಾವಾಗಲೂ ಹಿಂಗೆ ಮಾಡ್ತಾರೆ. ಇದಕ್ಕೆ ಬೇಕಾದ್ರೆ ನೀವೇನಾದ್ರು ಆ್ಯಡ್ ಮಾಡ್ಕೊಳ್ಳಿ. ಚಿಲ್ಲಿ ಪೌಡರ್ ಇದರಲ್ಲೇ ಜಾಸ್ತಿ ಚಿಲ್ಲಿ ಇರುತ್ತೆ. ಏನು ಏನಾದ್ರು ಇದನ್ನೂ ಹಾಕೋಣ ಇವಾಗ. ಇವಾಗ ಸುಟ್ಟೋಯ್ತೈತೆ ಕೈ, ಹೋಗಿ ರಾವು ಹಿಡಿತೈತೆ. ರಾವು ಹಂಗೆ ಎಷ್ಟು ಜೋರಾಗಿ ಗೊತ್ತೈತೆ ಅಂತಂದರೆ ಅಂಟ್ಕೊಂಡು ಬಿಟ್ಟೈತೆ ಅಷ್ಟು ರಾವು. ನೋಡಿ ಇಲ್ಲೆಲ್ಲ ಅಂಟ್ಕೊಂಡ್ಬಿಟ್ಟೈತೆ. ಎಲ್ಲಾನು ಹಿಂಗೆ ಬಳ್ದಿ ಹಾಕ್ಬೇಕು. ಇವಾಗ ಯಾವ ಕಲರ್ ಐತೆ ನೋಡಿ. ಇವಾಗ ಇದ್ರದನ್ನು ಖಾರ ಇದಕ್ಕೆ ಮ್ಯಾಗಿಗೆ ಹಿಡಿಬೇಕು. ಇಷ್ಟೇ, ಮ್ಯಾಗಿ ಮುಗೀತು. ಇದನ್ನು ಸ್ವಲ್ಪ 5 ಮಿನಿಟ್ಸ್ ಬೇಯಿಸ್ತೀನಿ ಇದು ಚೆನ್ನಾಗಿ. ನಾನು ಆ್ಯಕ್ಚುಲಿ ಇದು ಮಾಡೋದು ಕಲ್ತ್ಕೊಂಡಿದ್ದು ಇದರಲ್ಲೇ ಕೊಡ್ತಾರಲ್ವ, ಅದನ್ನು ನೋಡಿ ಎಕ್ಸ್ಟ್ರಾ ಏನೂ ಮಾಡಿಲ್ಲ. ಅದರಲ್ಲಿ ಏನು ಹೇಳಿದ್ದಾರೆ ಅದನ್ನಷ್ಟೇ ಮಾಡಿರೋದು. ಇದು ಇಬ್ರಿಗೆ ಮಸ್ತ್ ಆಗುತ್ತೆ ಅನ್ಕೋತೀನಿ. ಹೆಂಗೋ ಒಂದು ಮಾಡಿದ್ದಕ್ಕೆ ಆಯಿತು ಅಲ್ವರಿ. ಇದೇ ಇಬ್ರಿಗೂ ಮಸ್ತ್ ಆಗುತ್ತೆ. ಯಾಕೋ ನನ್ನ ಗಂಡ ಇವತ್ತು ಮಾತಾಡ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬೈ ಯಾಕ್ರಿ ನನ್ನ ಬ್ಲಾಗಲ್ಲಿ ಏನು ಮಾತಾಡಬಾರ್ದು ಅಂತ ಹಿಂಗೆ ಅಂದ್ಕೊಂಡಿದ್ಯಾ? ಗಾಯ್ಸ್
ಇನ್ನೊಂದು ಏನು ಗೊತ್ತಾ, ನನ್ನ ಬ್ಲಾಗು ದುಬೈ ಸಿಂಗಾಪುರ್ಗೆಲ್ಲ ಹೋಗ್ತಿದ್ಯಂತೆ. ಅವರೆಲ್ಲ ನೋಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿರೋರು ನಮ್ಮ ಜನಗಳೇ ನೋಡ್ತಿಲ್ಲ ನನ್ನ ಬ್ಲಾಗ್ನ. ಏನು ಮಾಡೋದು? ನನ್ನ ಗಂಡನ ಫ್ರೆಂಡ್ಸ್ ಎಲ್ಲ ದುಬೈಲಿ ಮತ್ತು ಸಿಂಗಾಪುರಲ್ಲಿದ್ದಾರೆ. ಅವ್ರಿಗೆ ನಾವು ಹೇಳೇ ಇಲ್ಲ ನಾವು ಬ್ಲಾಗ್ ಮಾಡ್ತೀವಿ ಅಂತ. ಆದ್ರೂ ಅವ್ರು ನೋಡ್ತಾರಂತೆ ನಮ್ಮ ಬ್ಲಾಗ್ನ ನಾವು ಅಪ್ಲೋಡ್ ಮಾಡಿರೋದನ್ನ. ಬಟ್ ಇಲ್ಲಿರೋರೇ ನಮ್ಮ ಬ್ಲಾಗ್ನ ನೋಡಿ ಸಪೋರ್ಟ್ ಮಾಡಲ್ಲ. ಇಟ್ಸ್ ಓಕೆ, ಒಂದಲ್ಲ ಒಂದಿನ ನಮ್ಮದು ಚಾನಲ್ನು ಗ್ರೋ ಆಗುತ್ತೆ. ಆಗ ಮಾತಾಡಿದ್ರೆ ಇದು ಚೆನ್ನಾಗಿ ನೋಡಿ. ಇವಾಗ ಯಾವ ಥರ ಕಲರ್ ಇಟ್ಟು ಅದನ್ನ ಇತ್ತು, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ರೆಡ್ ಕಲರ್ ಆಗಿ ಕಾಣಿಸ್ತಿದೆ. ಹತ್ರ ಒಂದು ತೋರಿಸ್ರಿ ನೋಡಿ. ಸ್ವಲ್ಪ ಟೇಸ್ಟ್ ನೋಡ್ತೀನಿ ರೀ. ಮೆಕ್ಕಿ ಸ್ವಲ್ಪ ನೀರು ಕುಡಿತೀನಿ. ಇವಾಗಿನ ಸ್ವೀಟ್ ತಿಂದಿದೆ, ಯಾಕಂದರೆ ಸ್ವೀಟ್ ತಿಂದಿದ್ದೀನಿ ಈಗ. ಆಮೇಲೆ ಹೆವಿ ಖಾರ ಆಗ್ಬಿಡುತ್ತೆ, ಅದಕ್ಕೇನೆ. ಸಕ್ಕದಾಗೈತೆ. ಇಲ್ಲಿ ಬೀಳ್ಸ್ಬಿಟ್ಟವ್ರೆ ಹೊಸ ವೆಜ್ಜಿಸ್ನ. ಅಷ್ಟೊಂದು ಖಾರ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ. ಇದು ಆ್ಯಕ್ಚುಲಿ ಅವತ್ತು ನಾವು ತಿನ್ಬೇಕಾದಾಗ ಅಷ್ಟು ಖಾರ ಅನ್ನಿಸ್ಲಿಲ್ಲ. ತಿಂದಾದ್ಮೇಲೆ ಖಾರ ಅನ್ನಿಸ್ತು ಹೆವಿ. ಇವಾಗಲೂ ಹಂಗೇನೋ ಇರ್ಬೋದೇನೋ. ಬಟ್ ನನ್ಗೆ ಅನಿಸ್ತೈತೆ ಅದು ಬೇರೆ ಇದು ಬೇರೆ ಅಂತ ನನಗೆ ಯಾಕೋ. ಆಯಿತು ವಾಸ್, ಇಲ್ಲಿ ನೋಡಿ ರೆಡಿ. ಇವಾಗ ಇದನ್ನು ಪ್ಲೇಟಿಗೆ ಹಾಕೊಂಡು ನಿಮ್ಮ ಮುಂದೆ ನಮ್ಮ ಯಜಮಾನ್ರ ಹತ್ರ ಟೇಸ್ಟ್ ಮಾಡಿಸ್ಬಿಟ್ಟು ನಿಮಗೆ ಸಿಗ್ತೀನಿ ರೀ. ಇದೊಂಚೂರು ಸ್ವಲ್ಪ ಹಂಗೆ ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಾದ್ಮೇಲೆ ಸ್ವಲ್ಪ ಮುಚ್ತೀನಿ, ಹಂಗೆ ಸ್ವಲ್ಪ ಬಾಯ್ಲ್ ಆಗಲಿ. ಆಯಿತು ನೋಡಿ, ನೀರು ಇಲ್ಲಿ ಗಂಟ ಇಟ್ಟಿದೆ ಸರಿನಾ. ಇವಾಗ ಇಲ್ಲಿ ಗಂಟ ಹೋಗಿದೆ. ಎಷ್ಟು ಇದಾಗೈತೆ ಅಂತ. ಇಲ್ಲಿ ಗಂಟ ಇಟ್ಟಿದ್ದೀರಿ, ಇಲ್ಲಿ ಗಂಟ ಆಗೈತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ತೆ. ಓಕೆ, ಇವಾಗ ಇದು ಮುಗೀತು. ಇವಾಗ ನೆಕ್ಸ್ಟ್ ಸ್ವಲ್ಪ ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸು ಹಾಗೆ ಬಿಟ್ಬಿಡ್ತೀನಿ. ಸ್ವಲ್ಪ ಹಂಗೆ ಬಾಯ್ಲ್ ಆಗಲಿ, ಇನ್ನೂ ಚೆನ್ನಾಗಿ ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ನಮ್ಮ ಯಜಮಾನ್ರ ಹತ್ರ ಟೇಸ್ಟ್ ಮಾಡಿಸ್ತೀನಿ. ಓಕೆನಾ? ಯಾವ ಥರ ಐತೆ, ಸ್ಪೈಸಿ ಆಗೈತೆ. ನನಗೆ ಇವಾಗ ಟೇಸ್ಟ್ ಮಾಡಿದಾಗ ಸ್ಪೈಸಿ ಅನ್ನಿಸ್ಲಿಲ್ಲ. ನೋಡೋಣ, ಯಾಕಂದ್ರೆ ಇಷ್ಟೇ ನಾನು ತಿಂದಿದ್ದು, ಅದಕ್ಕೆ ಸ್ಪೈಸಿ ಅನ್ನಿಸ್ಲಿಲ್ಲ. ಅವ್ರಿಗೆ ತಿನ್ನಿಸ್ಬಿಟ್ಟು ಯಾವ ಥರ ಇರುತ್ತೆ ಅಂತ, ಅವ್ರು ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯಿರಿ. ಓಕೆ, ಬಾಯ್ ಬಾಯ್ ಗಾಯ್ಸ್. 2 ಮಿನಿಟ್ಸ್ ಆಯಿತು. ಸ್ವಲ್ಪ ನೋಡಿ ಅಷ್ಟೊಂದು ತೆಳ್ಳಗೈತಿ. ಇವಾಗ ಎಷ್ಟು ಡ್ರೈ ಥರ ಹೋಗೈತೆ. ಇದನ್ನು ಒಂದು ಪ್ಲೇಟಿಗೆ ಇದಕ್ಕೆ ಸರ್ವ್ ಮಾಡ್ಕೊಳ್ಳ. ಹಾಂ, ದೊಡ್ಡಕ್ಕೆ ಸರ್ವ್ ಮಾಡ್ಕೊಳ್ಳಿ, ಇದಕ್ಕೆ ಸರ್ವ್ ಮಾಡ್ಕೊಳ್ಳ. ನೀನು ತಿನ್ನಲ್ವಾ? ಇವಾಗ ಇದಕ್ಕೇನೆ. ಓಹೋ, ಸುಟ್ಟೋಯ್ತೈತೆ, ಚಿಕ್ಕಕ್ಕೆ. ತಿನ್ಬೇಕಾದ್ರೆ ಬಾಯಿ ಸುಡಲ್ವಾ? ಸುಡುತ್ತೆ. ಎಲ್ಲ ನೀಟಾಗಿ ಈ ರೀತಿ ಬಡ್ಕೋಬೇಕು. ವೇಸ್ಟ್ ಆಗುತ್ತೆ ಅಂದರೆ ನಮ್ಮನೆ ಮ್ಯಾಗಿ ತಿನ್ನೋ ಸ್ಪೂನೇ ಇದೆ ಗಾಯ್ಸ್. ಮ್ಯಾಗಿ ತಿನ್ನೋ ಸ್ಪೂನ್ ತಗೋಬೇಕು. ಇಲ್ಲಿ ರೆಡಿ, ಇಲ್ಲಿ ತರಿಸಿ, ಮುಂದೆ ಬನ್ನಿ. ರೆಡಿ ಆಯಿತು ಕೊರಿಯನ್ ಸ್ಟೈಲ್ ಮ್ಯಾಗಿ. ತಬ್ಲೈನಿಗೆ ಒಂದು ಫೋಟೋ ತಗೋತೀನಿ ರೀ ಗಾಯ್ಸ್. ರೆಡಿ ಆಯಿತು. ಇವಾಗ ನಮ್ಮ ಯಜಮಾನ್ರಿಗೆ ಯಾವ ಥರ ಇದೆ ಅಂತ ಟೇಸ್ಟ್ ತೋರಿಸ್ತೀನಿ ಬನ್ನಿ. ಇವಾಗ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಯಜಮಾನ್ರಿಗೆ ಹಾಕೊಟ್ಟಿದ್ದೀನಿ. ತಿಂದು ಟೇಸ್ಟ್ ಹೇಳಿ. ಸುಡ್ತಾಯ್ತಾ? ಹೆಂಗಿರುತ್ತೆ ಅಂತ. ಮ್ಯಾಗಿ ಥರನೇ ಇದೆ, ಒಂಚೂರು ಡಿಫ್ರೆಂಟ್ ಆಗೈತೆ. ಈ ಖಾರ ಆಗಿಲ್ವಾ? ಅಷ್ಟು ಖಾರ ಇಲ್ಲ, ಸ್ವಲ್ಪ ಖಾರ ಇದೆ. ತಿನ್ಬೇಕಾದ್ರೆ ಒಂದ್ಸಲ ತಿಂದಾದ್ಮೇಲೆ ಸ್ವಲ್ಪ ತಿನ್ನು ಗಾಯ್ಸ್. ಬನ್ನಿ, ಎಲ್ಲ ತಿಂದಿರಂತೆ. ನಾನು ಕಾಣ್ತೀನೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಗೈಸ್. ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಈಗ ಯಾವ ಥರ ಇರುತ್ತೆ ಅಂತ. ಫ್ರೆಂಡ್ಸ್ ಕ್ಯಾಮ್ರಾ ಮಾಡಿ ಚೆನ್ನಾಗಿ ಬರಲ್ಲ ಅಂತ ಸುಡ್ತೈತೆ ಏನಪ್ಪ.
ಸುಡ್ತೈತಾ? ನನಗೆ ಇಟ್ಕೊಳ್ಳೋಕ್ಕೆ ಬರ್ತಾಯಿಲ್ಲ. ಕಾಲು ಆ ಕಡೆ ಹಾಕುರಿ. ಚೆನ್ನಾಗಿದೆ. ಖಾರ ಐತೈತಾ? ಖಾರನೇ ಐತಿರುವಂತೆ. ಹಂಗಾರೆ ಬೇರೆ ತಂದಿದ್ವಿ. ಅವತ್ತು ಎಷ್ಟು ಖಾರ ಆಯಿತು ಗೊತ್ತಾ? ಒಂಚೂರು ಖಾರ ಆಗ್ತಾಯಿಲ್ವ ರೀ? ಅವತ್ತು ಪ್ರಾಮಿಸ್ ಎಷ್ಟು ಖಾರ ಆಯಿತು ಗೊತ್ತಾ? ಇದು ಬೇರೆ ತಂದುಬಿಟ್ಟಿದ್ದೀನ, ಅದೇ ಗೊತ್ತಾಗ್ತಾ ಇಲ್ಲ. ಅವತ್ತು ಅದು ಆ ಆಂಟಿ ತಗೊಂಡಿತ್ತು, ಪಕ್ಕದ ಮನೆ ಆ ಆಂಟಿ ತಗೊಂಡಿದ್ರು, ಮಾಡಿದ್ವಿ. ಚೆನ್ನಾಗಿ ಖಾರವಾಗಿತ್ತು. ಎಷ್ಟು ಜನರು ಖಾರನೇ ಗೊತ್ತಾಗ್ತಿಲ್ಲ. ಇದೆಲ್ಲ ಖಾಲಿ ಮಾಡೋದ್ಮೇಲೆ ಖಾರ ಆಗುತ್ತೇನಪ್ಪ? ಅವ್ರು ಹೇಳ್ದಂಗೆ ಮಾಡಿದ್ದೀನಪ್ಪ. ನಾವು ನಾನ್ ವೆಜ್ ತೊಗೊಬೇಕಿತ್ತ, ವೆಜ್ ತೊಗೊಂಡು ಖಾರ ಇಲ್ವೇನಪ್ಪ? ಅದು ನಾನ್ ವೆಜ್ ಏನೋ ಗೊತ್ತಿಲ್ಲ. ಅದು ಗೈಸ್ ಎರಡೇ ಮಾಡಿದ್ದು ಅನ್ಕೋತೀನಿ, 2-3 ಅಷ್ಟೇ ಮಾಡಿದ್ದು. ಅದನ್ನು 6 ಜನ ತಿಂದಿದ್ದೀವಿ ನಾವು. ಅವ್ರ ಮನೆಯಲ್ಲ 4 ಜನ, ಅಲ್ಲ 5 ಜನ, 6 ಜನ, ನಾನು ಒಬ್ಬಳೆ, ಅವ್ರು 4 ಜನ. 5 ಜನ ತಿಂದಿದ್ದೀವಿ. ಬರೀ ಅಷ್ಟೇ, 2 ಪ್ಯಾಕೆಟ್ಕೋ 3 ಪ್ಯಾಕೆಟ್ಕೋ ತಿನ್ನೋಕ್ಕೆ ಆಗಲಿಲ್ಲ, ವೇಸ್ಟ್ ಮಾಡಿಬಿಟ್ವಿ. ವಯಸ್ಸು ಖಾಲಿ ಆಗೋಕ್ಕೆ ಬರ್ತೈತೆ. ಆದರೆ ಇನ್ನೂ ಖಾರ ಗೊತ್ತೇ ಆಗ್ತಾಯಿಲ್ಲ. ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದೆ ಗೊತ್ತಾ ಗೈಸ್? ನಾನು ಕಾಣ್ತಿದ್ದೀನಲ್ವ ಗೊತ್ತಿಲ್ಲ, ನಿಮಿಷ ರೀ ಗೈಸ್. ತಿಂತಾಯಿದ್ದೀವಿ, ಅರ್ಧ ಅಲ್ಲೇ ತಿಂದು ಮುಗಿಸಿದ್ದೀವಿ. ನಾವು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ವಾ, ಅದು ಜರ್ಕೊಂಬಿಟ್ಟೈತೆ. ನನ್ನ ಮುಖನೇ ಕಾಣ್ತಾ ಇಲ್ಲ. ಅಯ್ಯೋ, ಇವಾಗ ನೋಡ್ಕೊತಾ ಇದ್ದೀನಿ ಅದನ್ನ, ಅದು ಕಾಣ್ತಾನೆ ಇಲ್ಲ. ಅರ್ಧ ತಿಂದು ಫ್ರಂಟ್ ಕ್ಯಾಮ್ರಾನೇ ಹಿಡಿದ್ಬಿಟ್ಟು ಇವಾಗ ವೀಡಿಯೋ ಮಾಡ್ತಾಯಿದ್ದೀವಿ. ಏನಪ್ಪ ಇಷ್ಟೊಂದು ತಿಂದ್ವಿ, ಏನು ಖಾರನೇ ಗೊತ್ತಾಗ್ತಾ ಇಲ್ಲ. ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದೆ ಅಂತಂದರೆ, ಇದು ಮಾಡಿಬಿಡೋಣ, ಹೆವಿ ಖಾರ ಇರುತ್ತೆ, ಇದ್ರ ಫಸ್ಟೇ ಖಾರ ಆದರೆ ಆಗಲ್ಲ ಅಲ್ವಾ, ಖಾರ ತಿನ್ನಿಸ್ಬಿಟ್ಟು ಕುಂದಾಡಿಸ್ಬಿಡೋಣ ಅಂದ್ಕೊಂಡು ವೀಡಿಯೋ ಮಾಡಿದೆ. ಇವ್ರು ನೋಡಿದ್ರೆ 2 ಬೈಟಿಗೆ ತಿನ್ನಲ್ಲ ಅಂತ ಅಂದ್ಕೊಂಡು ವೀಡಿಯೋ ಮಾಡಿದೆ. ಇವ್ರು ನೋಡಿದರೆ ಪ್ಲೇಟಲ್ಲಿರೋದೆಲ್ಲ ಖಾಲಿ ಮಾಡ್ತಾರೆ. ಏನು ಮಾಡಲಿ, ಎಕ್ಸ್ಪೆಕ್ಟೇಷನ್ ಹೋಯ್ತು. ನಾನು ತಿಂತೀನಿ, ಬಟ್ ಟೇಸ್ಟ್ ವೈಸ್ ಸಾಕಾಗೈತೆ. ಖಾರ ಇದೈತಾ? ಖಾರನೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್, ಹಂಗೆ ಗೊತ್ತಾಗ್ತೈತೆ. ನೋಡಿ ಇಷ್ಟು ಖಾರ ತಿಂತಾರೆ, ಖಾರನೇ ಇಲ್ಲ. ಬೇಜಾರಾಯ್ತು. ನೀವು ತಿನ್ನು, ಗೊಜ್ತರ ಆಯ್ತಲ್ಲ. ಖಾರ ಖಾರ ಅನ್ನಿಸ್ತೈತೆ, ಅದಕ್ಕೆ ಹೆಂಗೆ ಆಡ್ತಿದ್ಯಾ? ಮಾರ್ಕ್ಸ್ ಇವಾಗ ಟೈಮ್ ಎಷ್ಟು ಹೇಳಿ? 10 ಗಂಟೆ. 10 ಗಂಟೆಯಲ್ಲಿ ಈ ವಿಡಿಯೋ ಮಾಡಬೇಕು ಅಂತ ಎಬ್ರಸ್ ಮಾಡಿಸ್ತಾ ಇದ್ದೀನಿ. ಟಿ ವಿ ನೋಡ್ತಾಯಿದ್ರು, ನಾನು ವಿಡಿಯೋ ಮಾಡಲೇಬೇಕು ಇವತ್ತು ಅಂತ ಮಾಡಿಸ್ತಾ ಇದ್ದೀನಿ. ಕೂತ್ಕೊಳ್ರಿ. ಖತಮ್ ಹೋಗ್ಯ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನೆಕ್ಸ್ಟು ಇನ್ನೊಂದು ಪ್ಯಾಕೆಟ್ ಐತಲ್ಲ, ಅದಕ್ಕೆ ಜಾಸ್ತಿ ಚಿಲ್ಲಿ ಪೌಡರ್ ಹಾಕ್ಕೊಡ್ತೀನಿ ನಂಗೆ. ಗೈಸ್ ನೋಡಿ, ಖಾಲಿ ಆಯಿತು. ಆದ್ರೂ ಏನೂ ಇಲ್ಲ, ಏನು ರಿಯಾಕ್ಷನ್ನೇ ಗೊತ್ತಾಗ್ತಾ ಇಲ್ಲ ಅವ್ರ ಮುಖದಲ್ಲಿ. ಸೊ ಇಷ್ಟೇ ವಿಡಿಯೋ. ಎಲ್ಲಿ ಮಾತಾಡ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ.
ಕ್ಯಾಮ್ರಾ ನೋಡ್ಲಾ ಅಲ್ಲಿ ನೋಡ್ಲಾ ಅಂತ. ವಾಯ್ಸ್ ಈ ವಿಡಿಯೋ ಇಷ್ಟೇ. ಅವ್ರೇನು ರಿಯಾಕ್ಷನ್ ಚೆನ್ನಾಗೇ ತಿಂದರು. ನಾನು ಎರಡು ಬೈಟಿಗೆ ಸುಸ್ತಾಗ್ತಾರೆ ಅಂದ್ಕೊಂಡೆ, ಬಟ್ ಅವರು ಚೆನ್ನಾಗೇ ಮುಕ್ಕಿದ್ರು ಅಷ್ಟೇ ಗಾಯ್ಸ್. ಇವಾಗ ಏನಿಲ್ಲ, ಪಾಚ್ಕೊಳ್ಳೋದು ಅಷ್ಟೇ. ಈ ವಿಡಿಯೋ ನಿಮಗೆ ಚಿಕ್ಕದಾಗಿ ಅಷ್ಟೇ ಮಾಡಿದ್ದು, ಯಾವ ಥರ ಇರುತ್ತೆ ಅಂತ. ಬಟ್ ಏನು ರಿಯಾಕ್ಷನ್ ಕೊಡಲಿಲ್ವಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ನೋಡೋಣ ಯಾವುದು ಅವತ್ತು ತಗೊಂಡಿದ್ದು ಯಾವುದು ಅಂತ ಇನ್ನೊಂದ್ಸಲ ಹೋಗಿ ಸರ್ಚ್ ಮಾಡಿ ನೋಡ್ಬಿಟ್ಟು ಬೇರೆ ಯಾವುದಾದ್ರೂ ಮಾಡಿ ವಿಚಿತ್ರವಾಗಿರೋ ಐಟಮ್ಸ್ನ ಮಾಡಿ ತಿನ್ನಿಸ್ತೀನಿ ಅವ್ರಿಗೆ. ಅಲ್ಲಿವರೆಗೂ ಇದೇ ರೀತಿ ನಮ್ಮ ಚಾನಲ್ನ ವೀಡಿಯೋಗಳನ್ನ ನೋಡ್ತಾ ಇರಿ, ಹಂಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಈ ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತಲೂ ಸ್ವಲ್ಪ ಕಮೆಂಟ್ ಮಾಡಿ, ಸಜೆಷನ್ ಕೊಡಿ. ಅದೇ ರೀತಿ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ಓಕೆ ಗಾಯ್ಸ್, ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು.